ನಿರ್ವಹಿಸುತ್ತಿರುವ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಿಂದೂ ಸಮಾಜದ ಗಣ್ಯರಿಗೂ ಮಾತಾ ಭಗಿನಿಯರಿಗೂ ಸಮಾಜದ ಎಲ್ಲ ಗಣ್ಯಮಾನ್ಯರಿಗೂ ಶ್ರೀ ಶಿವಕುಮಾರ್ ರಾಜನಳ್ಳಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಶ್ರೀಮತಿ ಭವಾನಿ ಶಂಭುಲಿಂಗಪ್ಪನವರಿಗೆ ಕೇಳಿಕೊಳ್ತಾ ಇದ್ದಾರೆ. ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ಪೊಲೀಸ್ ಇಲಾಖೆಯವರಿಗೂ ಶ್ರೀಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಶ್ರದ್ಧೆಯ ಸಜ್ಜನ ಸಮಾಜದ ಬಂಧುಗಳು, ಮಾತಾ ಭಗಿನಿಯರು, ಆರಕ್ಷಕ ಸಿಬ್ಬಂದಿಯವರು, ಮಾಧ್ಯಮ ಮಿತ್ರದವರು ಸೇರಿದಂತೆ ಎಲ್ಲ ಹಿಂದೂ ಬಾಂಧವರಿಗೂ ಆತ್ಮೀಯ ನಮಸ್ಕಾರಗಳು. ನಮ್ಮ ನಗರದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಹಿಂದೂ ಸಮಾಜದ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಆಯೋಜನೆಗೊಂಡಿರೋದು. ಈಗ ಹಲವಾರು ಯುಗಗಳಲ್ಲಿ ಅವತಾರ ಪುರುಷರಾಗಿ ದೇವರು ಬರ್ತಾನಂತೇಳಿ ನಾವು ಕೇಳಿದ್ದೇವೆ. ಅದೇ ರೀತಿ ಈ ಕಲಿಯುಗದಲ್ಲಿ ಸಂಘ ಒಂದು ನಮಗೆ ಅವತಾರವಾಗಿ ಬಂದು ಹಿಂದೂಗಳನ್ನು ಒಗ್ಗೂಡಿಸುವಂತ ಕೆಲಸಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿರುವಂಥದ್ದು ಮತ್ತು ಸೇವಾ ಮನೋಭಾವದಿಂದ ಈ ರೀತಿಯಾಗಿ ಹಿಂದೂ ಸಂಗಮ ಆಯೋಜನೆಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತದ್ದು ನಮ್ಮಲ್ಲಿ ಇದಾಗಿದೆ. ಮತ್ತೆ ಮೊಳಗಲಿ ಇಲ್ಲಿ ಪಾಂಚಜನ್ಯ, ಸಂಕಲ್ಪಕ್ಕೆ ಸಂಕಲ್ಪ, ಹೆಗಲಿಗೆ ಹೆಜ್ಜೆ. ಮತ್ತೆ ಮೊಳಗಲಿ ಇಲ್ಲಿ ಪಾಂಚಜನ್ಯ. 1000 ವರ್ಷಗಳ ಕಾಲ ತಲೆ ತಗ್ಗಿಸಿ ಸಾರ್ ಎಂದು, ಎಸ್ ಎಂದು, ಜಿ ಎಂದು, ಕಿವಿಯಿಂದ ಕಿವಿಯವರೆಗೆ ದೇಶಾವರಿ ನಗೆ ಮೆತ್ತಿಸಿಕೊಂಡು ನಿಂತಿದ್ದು, ಬುಸ್ ಎನ್ನುವುದನ್ನು ಮರೆತು ಹುತ್ತ ಕಟ್ಟಿಕೊಂಡು ಜಡವಾಗಿ ಮಲಗಿದ್ದು, ಸಹಿಷ್ಣುತೆಯ ಪ್ರತ್ಯಂಗಕ್ಕೂ ಜಖಮ್ಮಾಗಿ ನಾವಾರೆಂಬುದನ್ನೇ ಮರೆತು ತಲೆ ತಗ್ಗಿಸಿ ಮಲಗಿದ್ದು, ಮತ್ತೆ ಮೊಳಗಲಿ ಇಲ್ಲಿ ಪಾಂಚಜನ್ಯ. ಆದರೆ ಕುಂಭಕರ್ಣ ನಮಗೆಲ್ಲ ಗೊತ್ತಿದೆ. ಅವನಿಗೆ ವರನೋ ಶಾಪನೋ 6 ತಿಂಗಳು ನಿದ್ದೆ, 6 ತಿಂಗಳು ಮಾತ್ರ ಎಚ್ಚರ. ದುರದೃಷ್ಟಕ್ಕೆ ಆ ಸಮಯದಲ್ಲಿ ಅವನು ಮಲ್ಕೊಂಡಿದ್ದ. ಸರಿ, ರಾವಣ ಹೇಳಿದ ಮಂತ್ರಿಗಳಿಗೆ ಆ ಕುಂಭಕರ್ಣನ ಹೋಗಿ ಎಬ್ಸಿ. ಆ ಮಂತ್ರಿಗಳ ತಂಡ ಕುಂಭಕರ್ಣ ಮಲಗಿದ್ದ ಜಾಗಕ್ಕೆ ಹೋಯ್ತು. ಕುಂಭಕರ್ಣ ಗೊರಕೆ ಹೊಡಿತಾ ಇದ್ದ. ಅವನ ಎಷ್ಟು ಮುಟ್ಟಿ ಅಲ್ಲಾಡಿಸಿದ್ರು ಹೇಳಲಿಲ್ಲ. ಆಮೇಲೆ ಕಥೆಯಲ್ಲಿ ನಾವು ಕೇಳಿರ್ಬೋದು, ಆನೆಗಳು ಕುದುರೆಗಳನ್ನು ತಂದು ತುಡಿಸಿದ್ರು. ಅವನ ಮೂಗಿನ ಹತ್ರ ಒಳ್ಳೊಳ್ಳೆ ಪರಿಮಳ ಬರುವಂತ ತಿನ್ನುವ ವಸ್ತುಗಳನ್ನು ಇಟ್ಟು ಪ್ರಯತ್ನ ಪಟ್ಟರು. ಆದ್ರೂ ಕುಂಭಕರ್ಣ ಹೇಳಲಿಲ್ಲ. ಬರ್ಜಿಯಿಂದ ತಿವಿದ್ರು, ಕುಂಭಕರ್ಣ ಹೇಳಲಿಲ್ಲ. ಕೊನೆಗೆ ಸುಸ್ತಾಗಿ ಬಂದು ರಾವಣನ ಹತ್ರ ಹೇಳ್ತಾರೆ, ಅಪ್ಪ ನಿನ್ ತಮ್ಮ ಏನ್ ಮಾಡಿದ್ರು ಹೇಳ್ತಾ ಇಲ್ಲ. ರಾವಣ ಹೇಳ್ತಾರೆ, ನಾನೊಂದ್ಸರಿ ನೋಡ್ತೀನಿ. ಕುಂಭಕರ್ಣ ಮಲಗಿದಂತ ಅರಮನೆಯ ಒಳಗಡೆ ರಾವಣ ಹೋಗ್ತಾನೆ. 1-2 ಕ್ಷಣದಲ್ಲಿ ಕುಂಭಕರ್ಣನ ಜೊತೆಗೆ ವಾಪಸ್ ಬರ್ತಾನೆ ಹೊರಗಡೆ. ಇವ್ರಿಗೆಲ್ಗೂ ಆಶ್ಚರ್ಯ ಆಗುತ್ತೆ. ಕೇಳ್ತಾರೆ ಮಂತ್ರಿಗಳು, ರಾವಣ ನಾವು ಎಷ್ಟು ಮಾಡಿದ್ರು ಎಬ್ಸ್ಲಿಕ್ಕೆ ಆಗ್ಲಿಲ್ಲ, ನೀನ್ ಹೇಗೆ 1 ಕ್ಷಣದಲ್ಲಿ ಕರ್ಕೊಂಡು ಬಂದಿ? ರಾವಣ ಹೇಳ್ತಾನೆ, ನೀವೆಲ್ಲ ಮಾಡಿದೀರ, ಆದ್ರೆ ಅವನು ಕಿವಿಯಲ್ಲಿ ಕುಂಭಕರ್ಣ ಹೇಳಪ್ಪ ಅಂತ ಹೇಳಿದ್ರ, ಬೇರೆ ಎಲ್ಲ ಮಾಡಿದೀರ. ನಾನು ಹೇಳಿದ್ದು ಅಷ್ಟೇ, ಕುಂಭಕರ್ಣ ಅಂದ್ರೆ ಮಲಗಿದ್ರು ಒಳಗಡೆ ತಾಗುತ್ತೆ. ಹಿಂದೂ ಸಮಾಜಕ್ಕೂ ಅಷ್ಟೇ. ಹಿಂದೂ ಅಂದ್ರೆ ನಾವೆಲ್ಲರೂ ತಿರುಗಿ ನೋಡ್ತೀವ. ಅನೇಕರು ಬೇರೆ ಬೇರೆ ಜಾತಿ ಹೆಸರು ಹೇಳಿದ್ರೆ ನೋಡ್ತಾರೆ. ನಮ್ಮ ಹೆಸರು ಹೇಳಿದ್ರೆ ನಾವು ನೋಡ್ತೀವಿ. ಹಿಂದೂ ಅಂದ್ರೆ ಎಷ್ಟು ಜನ ತಿರುಗಿ ನೋಡ್ತಾರೆ?
ನಿಮ್ಮ ಅನೇಕ ವಿಚಾರಗಳನ್ನು ನಾನು ಒಪ್ಪೋದಿಲ್ಲ. ಆದರೆ ಸಾವಿರಾರು ವರ್ಷಗಳಿಂದ ಬಂದಿದ್ದಂಥ ಹಿಂದೂ ಮೌಲ್ಯಗಳು, ಈ ಜಗತ್ತಿಗೆ ಬೇಕಾದಂಥ ದೃಷ್ಟಿ, ಮನುಷ್ಯ ಯಾಕೆ ಬದುಕಬೇಕು, ಹೇಗೆ ಬದುಕಬೇಕು, ಯಾವ ರೀತಿ ಬದುಕಬಾರದು, ಇದನ್ನು ಹೇಳಿಕೊಟ್ಟಂತ ಋಷಿ ಮುನಿಗಳ, ಸಾಧು ಸಂತರ, ತಪಸ್ವಿಗಳ ಆ ಮೌಲ್ಯಗಳೇನಿದೆ ಅದನ್ನ ನೀವು ಮುಂದಿನ ಪೀಳಿಗೆಗೆ ಕೊಡ್ತಾ ಇದ್ದೀರಾ. ಹಿಂದುತ್ವದ ಮೂಲಕ ಆ ಹಿಂದುತ್ವದ ರಕ್ಷಣೆ ಮುಂದಿನ ಪೀಳಿಗೆಗೆ ಮಾಡಿ ಕೊಡ್ತಾ ಇದ್ದೀರಾ. ಇಲ್ಲಿ ಬಂದು ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ, ಉತ್ಸಾಹಭರಿತ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿಯ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಆಲೂರು ಲಿಂಗರಾಜ್ ಅವರಿಗೂ, ಕಾರ್ಯದರ್ಶಿಯಾದಂಥ ವೆಂಕಟೇಶ್ ಅವರಿಗೂ, ಮಾತೃ ಶಕ್ತಿಯ ಪ್ರತಿಧ್ವನಿಯಾಗಿ ಇಲ್ಲಿ ನಮ್ಮೆಲ್ಲರಿಗೂ ಪ್ರೇರಣೆ ಕೊಟ್ಟಂತ ತಾಯಿ ಕಲ್ಯಾಣಮ್ಮನವರಿಗೂ ವಂದನೆಯನ್ನ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್.